Myself, Jagdevappa, Assistant Professor of Psychology, Government First Grade College, Tiptur, Tumkur District. So, we are discussing about third unit, memory and forgetting. So, today's session, we are discussing about the concept of memory, nature of memory. In this nature of memory, encoding, attention, level of processing, elaboration, imaginary, etc. etc. So, memory and forgetting are both a coin, two faces. So, here the nature of memory. Memory refers to the process that are used to acquire, store, retain and later retrieve information. Three are major process involved in memory. So, first one is encoding, another one is storage and retrieval. So, here memory attention. So, it is important for several aspects of learning and memory storage. It is particularly critical for a form of memory we call declarative or excellent memory storage, which is memory about people, places and objects. It is memory that involves critically the hippocampus. First, memory has limited capacity and thus attention determines what will be encoded. Division of attention during encoding prevents the formation of conscious memories, although the role of attention in formation of conscious memories is more complex. Elaboration is a long-term memory process which involves changing or adding to material or making association to make remembering easier. Elaboration is a cognitive process whereby material is extended or added to. Added means elaborated to make it more memorable. Imaginary memory, a set of suggestions and cues that cause a person to believe an event occurred which in fact did not. The mechanism by which this occurs is known as source amnesia. It is a Signan ಮೆಡಿಕಲ್ ಡಿಕ್ಷನರಿ ವರ್ಡ್. ಸೊ ಇದನ್ನು ನಾವು ಕನ್ನಡದಲ್ಲಿ ಹೇಳೋದಾದರೆ ಮೆಮೊರಿ ಅಂದರೇನು, ಮೆಮೊರಿ ಸ್ವಭಾವ ಏನು, ಮೆಮೊರಿ ಯಾವ ಪ್ರಕ್ರಿಯೆ ಯಾವ ಥರ ನಡೆಯುತ್ತೆ ಅಂತಕ್ಕಂಥದ್ದು. ಸೊ ಅದನ್ನು ಕನ್ನಡದಲ್ಲಿ ನಾವು ಸ್ಮೃತಿ ಅಂತೀವಿ ಅಥವಾ ನೆನಪು ಅಂತ ಕೂಡ ಕರಿತೀವಿ. ಸ್ಮೃತಿ ಎನ್ನುವುದು ಒಂದು ಚಲನಾಶೀಲ ಪ್ರಕ್ರಿಯೆ, ಸಮಗ್ರ ಮನೋವ್ಯಾಪಾರ, ಬುದ್ಧಿಶಕ್ತಿಗೆ ಸಂಬಂಧಿಸಿದ ಸಾಮರ್ಥ್ಯ. ಹಾಗಾಗಿ ಕಲಿತದ್ದನ್ನು ಎಷ್ಟರ ಮಟ್ಟಿಗೆ ಉಳಿಸಿಕೊಂಡಿದ್ದೇವೆ ಮತ್ತು ಅವಶ್ಯಕತೆ ಒದಗಿದಾಗ ಅದನ್ನು ಮತ್ತೆ ನೆನಪಿಗೆ ತಂದುಕೊಳ್ಳಲು ಶಕ್ತರಾಗುತ್ತೇವೆ ಎನ್ನುವುದನ್ನೇ ನಾವು ನೆನಪು ಅಥವಾ ಸ್ಮೃತಿ ಅಂತ ಕರಿತೀವಿ. ಸೊ ಅಂದರೆ ಕಲಿತ ವಿಷಯಗಳನ್ನು ಅಥವಾ ನಮ್ಮ ಹಿಂದಿನ ಅನುಭವಗಳನ್ನು ಭಾಗಶಃ ಅಥವಾ ಪೂರ್ಣ ರೂಪದಲ್ಲಿ ಜ್ಞಾಪಕ್ಕೆ ತಂದುಕೊಳ್ಳೋಕೆ ನಾವೇನಂತ ಕರಿತೀವಿ, ನೆನಪು ಅಂತ ಕರಿತೀವಿ. ಇದನ್ನೇ ನಾವು ಕೆಲವೊಂದು ಮನೋವಿಜ್ಞಾನಿಗಳ ಹೇಳಿರುವ ವ್ಯಾಖ್ಯೆಗಳನ್ನು ನೋಡಿದಾಗ ವುಡ್ವರ್ತ್ ಅಂತಕ್ಕಂಥವರು ಹಿಂದೆ ಕಲಿತ ವಿಷಯಗಳನ್ನು ಅಥವಾ ಅನುಭವಗಳನ್ನು ಪುನಃಸ್ಮರಣೆಗೆ ತಂದುಕೊಳ್ಳುವುದನ್ನೇ ಸ್ಮೃತಿ ಅಥವಾ ನೆನಪು ಅಂತ ಕೇಳಿದ್ದಾರೆ. ಆಮೇಲೆ ಈ ರೈಬನ್ ಅಂತಕ್ಕಂಥವರು ನಾವು ಪಡೆದ ಅನುಭವಗಳನ್ನು ಧಾರಣದಲ್ಲಿಟ್ಟುಕೊಳ್ಳುವ ಶಕ್ತಿ ಮತ್ತು ಅವುಗಳನ್ನು ಸಮಯ ಬಂದಾಗ ಅಥವಾ ಕಾಲಾನಂತರ ಪ್ರಜ್ಞೆಗೆ ತಂದುಕೊಳ್ಳುವ ಸಾಮರ್ಥ್ಯ ಅಂತಕ್ಕಂಥದ್ದೇ ಸ್ಮೃತಿ ಅಥವಾ ನೆನಪು ಅಂಥೇಳಿ ಹೇಳಿದ್ದಾರೆ. ಅಂದರೆ ಕಲಿತ ವಿಷಯಗಳು ಯಾವ ಥರ ಆಗಿ ಬರ್ತವೆ ಅಂದರೆ, ಕಲಿತ ವಿಷಯಗಳು ಸಂಕೇತಗಳ ಮೂಲಕ ದಾಸ್ತಾನುಗೊಳ್ಳುವ, ಅಂದರೆ ಆ ಬಂದಂಥ ಕಲಿಕೆಗಳು ಸಂಕೇತ ರೂಪಗೊಂಡು ಅವುಗಳು ಸ್ಟೋರೇಜ್ ಸಂಗ್ರಹ ಆಗ್ತಕ್ಕಂಥ, ದಾಸ್ತಾನು ಅಂದರೆ ಸಂಗ್ರಹ ಆಗುವ, ಮತ್ತು ಅವುಗಳು ಬೇಕೆಂದಾಗ ನಮ್ಮ ಜ್ಞಾಪಿಸಿಕೊಳ್ಳುವ ಒಂದು ಕ್ರಿಯೆ ಏನಿದೆ ಅದನ್ನೇ ನಾವು ಸ್ಮೃತಿ ಅಂತ ಕರಿತೇವೆ. ಒಟ್ಟಿನಲ್ಲಿ ಈ ಎಲ್ಲ ವ್ಯಾಖ್ಯೆಗಳನ್ನು ಕೇಳಿದಾಗ
ವಿಶ್ಲೇಷಣೆ ಮಾಡಿ ನೋಡಿದಾಗ ಸ್ಮೃತಿ ಎನ್ನುವುದು 3 ಹಂತಗಳಲ್ಲಿ ಆಗುತ್ತೆ ಅಂತಕ್ಕಂಥದ್ದು. ಒಂದನೇದ್ದು ಎನ್ಕೋಡಿಂಗ್ ಸಾಂಕೇತಿಕ, ಎರಡನೇದ್ದು ಸಂಗ್ರಹ ಸ್ಟೋರೇಜ್, ಮೂರನೇದ್ದು ಪುನರ್ಗಳಿಕೆ. ಸೊ ಈ 3 ಅಂಶಗಳಿಂದ ಕೂಡಿರುವುದು ನಮಗೆ ತಿಳಿದು ಬರುತ್ತೆ. ಸಾಂಕೇತಿಕ ಅಂದರೇನು? ಸೊ ಸ್ಮೃತಿಯ ಮೊದಲ ಹೆಜ್ಜೆಯೇ ಸಾಂಕೇತ ಅಂತ ಹೇಳಬಹುದು ನಾವು. ಯಾವುದೇ ವಿಚಾರವಾಗಲಿ ವಿಷಯವಾಗಲಿ ಅದು ಮಿದುಳಿನಲ್ಲಿ ಉಳಿಯಬೇಕಾದರೆ ಅದು ಸಾಂಕೇತಿಕವಾಗುತ್ತದೆ. ದಿನನಿತ್ಯ ಬಾಹ್ಯ ಮತ್ತು ಆಂತರಿಕ ಪ್ರಪಂಚದಲ್ಲಿ ನೋಡಿದ ವಿಚಾರಗಳು ಜ್ಞಾನೇಂದ್ರಿಯಗಳಿಂದ ನಮ್ಮ ಅನುಭವಕ್ಕೆ ಬಂದು ಸಂಕೇತಗಳ ರೂಪದಲ್ಲಿ ಮಿದುಳಿನಲ್ಲಿ ಶೇಖರಣೆಯಾಗುತ್ತವೆ. ಹೀಗೆ ಸಾಂಕೇತಗೊಂಡ ವಿಚಾರಗಳು ಆ ನಂತರದಲ್ಲಿ ಕ್ರಿಯೆ ನಿರ್ವಹಿಸುತ್ತವೆ. ಸೊ ಎರಡನೇದು ಸಂಗ್ರಹ ಹೆಂಗಾಗುತ್ತೆ ಅಂತಕ್ಕಂಥದ್ದು. ಸಂಗ್ರಹ ಸ್ಮೃತಿಯ ಕ್ರಿಯೆಯ ಎರಡನೇ ಹಂತವಾಗಿದೆ. ನಾವು ಯಾವುದೇ ಹೊಸ ವಿಷಯವನ್ನು ಕಲಿತಾಗ ಅಥವಾ ನೋಡಿದಾಗ ಅಥವಾ ಕೇಳಿದಾಗ ಅದನ್ನು ನಮ್ಮ ಮೆದುಳಿನ ರಚನೆಯಲ್ಲಿ ಬದಲಾವಣೆಯನ್ನು ತಂದು ಸಂಕೇತಗಳ ಮೂಲಕ ಆ ವಿಷಯವು ಮಿದುಳಿನಲ್ಲಿ ಸಂಗ್ರಹವಾಗುತ್ತದೆ. ಈ ರೀತಿಯ ಸಂಗ್ರಹವು ವಿಷಯ ಆಸಕ್ತಿ, ಅಭಿರುಚಿ ಕಲಿತ ಮುಂತಾದವುಗಳನ್ನು ಅವಲಂಬನೆಯನ್ನುಗೊಂಡಿರುತ್ತೆ. ಸೊ ಈ ರೀತಿ ಸಂಗ್ರಹಗೊಂಡ ವಿಚಾರಗಳು ನರಮಂಡಲ ಕ್ರಿಯೆಯಿಂದಾಗಿ ಮೆದುಳಿನ ಬದಲಾವಣೆಯನ್ನುಂಟು ಮಾಡುವುದರ ಮೂಲಕ ಶೇಖರಣೆಗೊಳ್ಳುತ್ತಾ ಹೋಗುತ್ತವೆ. ಸೊ ಆ ಶೇಖರಣೆ ಏನುಗೊಳ್ತವೆ ಅಂದರೆ ಸಾಂಕೇತಿಕ ರೂಪದಿಂದ ಬಂದು ಸಂಗ್ರಹ ಆಗಿ ಶೇಖರಣೆಯನ್ನುಗೊಳ್ತವೆ. ಅದನ್ನು ನಾವು ಮೆಮೊರಿ ಸ್ಟ್ರೆಸ್ ಅಂತ ಕರಿತೀವಿ ಅಥವಾ ಸ್ಮೃತಿ ಜಾಲ ಅಂಥೇಳಿ ಕರಿತೀವಿ. ಸೊ ಈ ಒಂದು 2 ರೂಪ ಆದಮೇಲೆ ಮೂರನೇದೇ ಪುನರ್ಗಳಿಕೆಯಾಗುತ್ತೆ. ಮೂರನೆಯ ಒಂದು ಅಂಶನೇ ಪುನರ್ಗಳಿಕೆ. ಅಂದರೆ ಪುನರ್ಗಳಿಕೆ ಸ್ಮೃತಿಯಿಂದ ಮಾಹಿತಿಗಳನ್ನು ಹೊರತರುವಿಕೆಯಾಗಿದೆ. ಅಂದರೆ ಒಂದು ಸಂಗತಿಯನ್ನು ಜ್ಞಾಪಿಸಿಕೊಳ್ಳಲು ಪ್ರಯತ್ನಿಸಿದಾಗ ಸಂಕೇತಗಳ ಮೂಲಕ ದಾಸ್ತಾನುವಾದ ವಿಚಾರಗಳು ಬೇಕೆಂದಾಗ ಸ್ಮೃತಿ ಜಾಲಗಳ ಪ್ರಚೋದಿಸಲ್ಪಡುತ್ತವೆ. ಆಗ ಅದರಲ್ಲಿ ಅಡಕವಾಗಿರುವ ಸಂಗತಿಗಳು ನಮ್ಮ ನೆನಪಿಗೆ ಬರುತ್ತವೆಯಲ್ಲದೆ ಸ್ಮೃತಿ ಜಾಲವು ಮಹತ್ವದ ಪಾತ್ರವನ್ನು ನಿರ್ವಹಿಸುವುದರಿಂದ ನಮಗೆ ಬೇಕಾದ ವಿಷಯಗಳು ಮಾತ್ರ ಅರಿವಿಗೆ ಬರುವಂತೆ ನಿರ್ದೇಶಿಸುತ್ತದೆ. ಆ ನಂತರ ಪುನಃ ಅವು ನಮ್ಮಿಂದ ಮರೆಯಾಗುತ್ತವೆ. ಸೊ ಇಷ್ಟು ನಮ್ಮ ಸ್ಮೃತಿಯಲ್ಲಿ ಆಗುವ ಪ್ರಕ್ರಿಯೆ. ಸ್ಮೃತಿ ಅಂದರೆ ಇಷ್ಟಾಗುತ್ತೆ. ಮೊದಲನೇದು ಎನ್ಕೋಡಿಂಗ್, ಸ್ಟೋರೇಜ್, ರಿಕಾಲ್. ಸೊ ಎನ್ಕೋಡಿಂಗ್ ಅಂದರೆ ಒಂದು ಸಂಕೇತಗಳ ನಮ್ಮ ಘಟನೆಗಳನ್ನು ನಾವು ನೋಡಿದಾಗಿರ್ಬೋದು, ಕೇಳಿದಾಗಿರ್ಬೋದು ಅಥವಾ ಆಲೋಚಿಸಿದಾಗಿರ್ಬೋದು, ಎಲ್ಲ ಘಟನೆಗಳು ಸಂಕೇತ ರೂಪಗೊಂಡು ಆಮೇಲೆ ಸಂಗ್ರಹ ಆಗಿ ಕೊನೆಗೆ ನಾವೇನು ಮಾಡ್ತೀವಿ ಅಂದರೆ ಅದನ್ನು ಬೇಕೆಂದಾಗ ಪುನರ್ಗಳಿಕೆ ಮಾಡುತ್ತೇವೆ. ಈ 3 ಕ್ರಿಯೆಗಳಾಗುವುದನ್ನು ನಾವು ಸ್ಮೃತಿ ಅಥವಾ ಮೆಮೊರಿ, ನೆನಪು ಅಂಥೇಳಿ ಕರಿತೀವಿ. ಸೊ ಇವತ್ತಿಗೆ ಇಷ್ಟು ಹೇಳಿ ಇವತ್ತಿನ ಒಂದು ಅಧಿವೇಶನವನ್ನು ಮುಗಿಸ್ತಾ ಇದ್ದೀವಿ. ಮೆಮೊರಿ, ನೇಚರ್ ಆಫ್ ಮೆಮೊರಿ ಅಂತಕ್ಕಂಥದ್ದು, ನೆನಪು, ಸ್ಮೃತಿಯ ಸ್ವಭಾವ ಅಂತಕ್ಕಂಥ ಒಂದು ಪರಿಕಲ್ಪನೆಯ ಮೇಲೆ ಮಾತಾಡಿ ಇವತ್ತಿಗೆ ಇದನ್ನು ಮುಗಿಸಿ ಮುಂದಿನ ಅಧಿವೇಶನದಲ್ಲಿ ಮುಂದುವರಿದ ಭಾಗವಾದಂಥದ್ದು ನಾವು ವಿಚಾರಿಸೋಣ ಅಥವಾ ವಿಶ್ಲೇಷಣೆ ಮಾಡೋಣ, ಚರ್ಚಿಸೋಣ ಅಂತ ಹೇಳ್ತಾ ಇವತ್ತಿನ ಒಂದು ಅಧಿವೇಶನ